ಏನಂದೆ? ನಾನು ಆಂಟಿನಾ? ನಾನು ಆಂಟಿನಾ? ಬಾಯ್ ತಪ್ಪ ಅಂದ್ಬಿಟ್ಟೆ ಬಿಟ್ಬಿಡು ಪಾರು. ಬಾಯಿ ತಪ್ಪಿ ಪಾರು ಪೂರಿ ಆಗ್ಬೋದು, ರಮ್ಯಾ ರಾಮು ಆಗ್ಬೋದು. ಆದ್ರೆ ಹೆಂಡತಿ ಆಂಟಿ ಹೆಂಗಾಗುತ್ತೆ? ಐ ನೀಡ್ ಅನ್ ಎಕ್ಸ್ಪ್ಲನೇಷನ್ ರೈಟ್ ನಾ. ಇದಕ್ಕೆ ನಂಗೆ ಎಕ್ಸ್ಪೆಕ್ಟೇಷನ್ ಬೇಕು ಅಂತ ಎಲ್ಲಿಂದ ತರೋಣ? ಎಕ್ಸ್ಪೆಕ್ಟೇಷನ್ ಅಲ್ಲ ಅದು, ಎಕ್ಸ್ಪ್ಲನೇಷನ್ ರೈಟ್ ನಾವು ಅಂದಿದ್ದು. ಹೇಳು, ನಾನ್ ಯಾವ ಆಂಗಲ್ ಅಲ್ಲಿ ಆಂಟಿ ತರ ಕಾಣ್ತಿದ್ದೀನಿ ಅಂತ ಹೇಳು. ಏನ್ ನೀನ್ ಆಂಟಿ ಎಲ್ಲ ಬ್ಯೂಟಿ ಹೇಳ್ತಾ ಇಲ್ಲ, ಊರ್ ಜನರನ್ನ ಕರ್ಸಿ ಗಲಾಟೆ ಮಾಡೋಣ. ಅವರೆಲ್ಲ ಬಂದಾಗ ಹೇಳ್ತೀನಿ, ನಿಮ್ಮ ಅಧ್ಯಕ್ಷ ಅನ್ನೋ ಮಹಾನ್ ವ್ಯಕ್ತಿ ಎಲೆಕ್ಷನ್ಗೂ ಮುಂಚೆ ಒಂಥರ, ಎಲೆಕ್ಷನ್ ಆದ್ಮೇಲೆ ಒಂಥರ. ಅಂದ್ರೆ ನೀನ್ ಯಾವ ರೇಂಜಿಗೆ ಚೇಂಜ್ ಆಗಿದೆ ಅಂತ ನಾನು ಅಂದಾಜ್ ಮಾಡ್ತಿದ್ದೀನಿ. ಏಯ್, ನಾನು ನಿನ್ ಹೆಂಡತಿ. ನನ್ನ ಕನ್ನಡಿಲಿ ನೋಡ್ಕೊಂಡ್ರೆ ನನಗೆ ಮುತ್ಕೊಡ್ಬೇಕು ಅಂತ ಅನ್ಸುತ್ತೆ. ಅಂತದ್ರಲ್ಲಿ ನೀನು ನನ್ನನ್ನ ಆಂಟಿ ಅಂತೀಯಲ್ಲ, ಇದು ಯಾವ ನ್ಯಾಯ ಮಾವ? ಯಾವ ನ್ಯಾಯ? ಪಾರು, ಓ, ಏನೋ ಹೇಳ್ತಿದ್ಯಲ್ಲ, ಏನು ಹೇಳ್ತಿದ್ದೆ ಪಾರು? ನೆನ್ಪಾಗ್ತಿಲ್ಲ. ಹಂಗಾರೆ ನಾನು ಹೋಗಿ ಬಟ್ಟೆ ಬದಲಾಯಿಸ್ಕೊಂಬಲ್ಲ? ನಾನೇ ಚೇಂಜ್ ಮಾಡಿಸ್ಲಾ? ಎಲ್ಲಿ ಮಾಡ್ಸ ನೋಡಮ್ಮ. ಏನು ಬರುತ್ತೀವ್ರೆ? ಬಾರಿ ಹಾರಾಡ್ತಿದ್ರಿ. ಅಕ್ಕಿ ಕೆಲಸನೇ ಹಾರೋದಲ್ವಾ? ಅಲ್ಲಿ ಮತ್ತು ನಾವು ಹಕ್ಕಿ ಹಿಡಿಯೇನೆ? ಇಲ್ಲ, ನಿನ್ನ ನೋಡಿ ಹಾರ್ತಿರೋ ಹಕ್ಕಿ ಹಂಗೆ ಬಂದು ಹೆಗ್ಲ ಮೇಲೆ ಕುತ್ಕೊಂಡ್ಬಿಡತ್ತೆ. ಅಯ್ಯೋ, ನನ್ನ ನಾಚಿಕೆ ಬಂದ್ಬಿಡ್ತು. ಪಾರು, ನನಗೆ ಖುಷಿ ಐತೈತೆ ಪಾರು. ಯಾಕೆ? ತಪ್ಕೊಂಡಿರೋದಕ್ಕ? ಈ ತಪ್ಕೊಂಡಿರೋದಕ್ಕೆ ಖುಷಿ ಐತೈತೆ. ಆದರೆ ಇನ್ನೂ ಜಾಸ್ತಿ ಖುಷಿ ಆಯ್ತಿರೋದು ಏನೋ ಗೊತ್ತಾ? ನಮ್ಮ ಗುಂಡು ಜೀವನ ಸರಿ ಹೋಯ್ತಲ್ಲ ಪಾರು. ಅವಳ ಜೀವನ ಹಸ್ನಾಗಿರೋದಕ್ಕೆ ಇವಾಗೊಂಥರ ಮನ್ಸಿಗೆ ಖುಷಿ, ಮನ್ಸಿಗೊಂಥರ ನೆಮ್ಮದಿ ಸಿಗ್ತೈತೆ ಪಾರು. ಇಷ್ಟಕ್ಕೆ ಸಮಾಧಾನ ಹೋಗ್ಬಿಟ್ರೆ ಹೆಂಗೆ? ನಾಳೆಯಿಂದ ನೀನು ಗ್ರಾಮ ಪಂಚಾಯತಿ ಅಧ್ಯಕ್ಷ. ಈ ಹಳ್ಳಿಲಿ ಎಲ್ಲ ಕೆಲಸಗಳನ್ನ ನೀನು ಹೆಗಲ ಮೇಲೆ ಹೊತ್ಕೊಂಡು ನಿಭಾಯಿಸ್ಬೇಕು, ಗೊತ್ತಾಯ್ತಾ? ಯಾಕೆ ಮಾವ, ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಮಾವ? ಸಾರಿ, ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಧ್ಯಕ್ಷ ಆಗಿ ನಿನ್ನ ಕೆಲಸ ಇದೆ ಅಂತ ಹೇಳ್ತಿದ್ದೆ ಅಷ್ಟೇ. ಸಾರಿ ಸಾರಿ ಸಾರಿ. ಓಕೆ ಮ್ಯಾಮ್. ಬಾವಾ ಪಾಪ ಏನಾಗೋಯ್ತು? ನಂಗೊಂದು ನಿಮಿಷ. ಹುಡುಗಾಟ, ಜಾಣ ಮದಿಯ ಹುಡುಗಾಟ.